ಓಂಕಾರ್, ಅಯ್ಯೋ ಅಕ್ಕ, ನೀನ್ ಹಾಗೆಲ್ಲ ನನ್ನನ್ನು ಕೇಳಲೇಬಾರ್ದು. ನೀನ್ ಹೇಗೆ ಹೇಳ್ತೀಯೋ ಹಾಗೆ. ವಿರಾಟ್, ನೀನ್ ಹೇಳ್ಬೇಕು. ಯಾವಾಗ್ಲೂ ತುಂಬಾ ಬ್ಯುಸಿ ಇರೋದ್ ನೀನ್ ತಾನೆ. ವಸುಂಧರಾ, ವಿರಾಟಕ್ ಸಂಬಂಧಪಟ್ಟಿರೋ ಎಲ್ಲ ಕೆಲ್ಸಗಳನ್ನು ಬೇರೆಯವ್ರಿಗೆ ವಹಿಸ್ಬಿಡು. ಇಲ್ದೇ ಇದ್ರೆ ಆ ಕೆಲ್ಸದ ಮಧ್ಯದಲ್ಲಿ ಇವನ್ ಎಂಗೇಜ್ಮೆಂಟ್ ಅನ್ನೋದನ್ನೇ ಮರ್ತು ಬಿಡ್ತಾನೆ. ಪುರೋಹಿತ್ರೆ, ಈ ನಿಶ್ಚಿತಾರ್ಥ ಕಾರ್ಯನ ನೀವೇ ಮುಂದೆ ನಿಂತು ನಡ್ಸ್ಕೊಡ್ಬೇಕು. ಅದಕ್ಕೇನಂತೆ, ಖಂಡಿತವಾಗ್ಲೂ ಮಾಡೋಣ. ಈಶಾನಿ, ಹ್ಯಾಪಿ? ನೋ ವರ್ಡ್ಸ್ ಅತ್ತೆ. ಅಕ್ಕ, ನಮ್ ಬೇಬಿ ನಿನ್ ಸೊಸೆ ಆಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾಳೆ. ನಿನ್ ಎಂಗೇಜ್ಮೆಂಟ್ ಏನು ಮದ್ವೆ ಅಂದಿದ್ರು ಒಪ್ಕೊಂಡ್ಬಿಡ್ತಿದ್ಲ ಅವಳು. ಅದ್ಕೆ ಅಂತೂ ಈ ಮನೇಲಿ ಒಂದು ಸಂಭ್ರಮ ಶುರುವಾಗ್ತಿದೆ. ತುಂಬಾ ದಿನಗಳ ನಂತರ ಈ ಮನೆಯಲ್ಲಿ ಸಂತೋಷದ ಪರ್ವ ಶುರುವಾಗ್ತಾ ಇದೆ. ಈ ಸಂತೋಷ ಮುಂದಿನ ನಮ್ಮ ಖುಷಿಗೆ ದಾರಿ ಆಗ್ಲಿ. ನಮ್ ಇಶಾನಿ ವಿರಾಟ್ ಕೈ ಹಿಡಿಯೋ ಗಳಿಗೆಯಿಂದ ಎಲ್ಲಾನು ಒಳ್ಳೇದೇ ಆಗುತ್ತೆ. ಅಂತೂ ನಾನು ನೀನು ಹಸ್ಬೆಂಡ್ ವೈಫ್ ಆಗೋದಿಕ್ಕೆ ಲೈಸೆನ್ಸ್ ಸಿಗೋ ದಿನ ಹತ್ರ ಬಂತು. ಐ ಆಮ್ ವೆರಿ ಎಕ್ಸೈಟೆಡ್.